ನೇಹಾ ಹತ್ಯೆಯ ನಿಷೇಧಾರ್ಥಕ್ಕೆ ಚಿಕ್ಕೋಡಿಯಲ್ಲಿ ಭವ್ಯ ಪ್ರತಿಭಟನೆ ನಡೆಯಿತು. ಈ ವೇಳೆಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ವಿದ್ಯಾರ್ಥಿಗಳು, ಮುಖಂಡರು, ನಾಗರಿಕರು, ಮಹಿಳೆಯರು ಮತ್ತು ನಿಪ್ಪಾಣಿಯ ಶಾಸಕಿ ಸೌ ಶಶಿಕಲಾ ಜೊಲ್ಲೆ, ಭಾಜಪದ ಅಭ್ಯರ್ಥಿ ಅಣ್ಣಾಸಾಹೇಬ್ ಜೊಲ್ಲೆ, ಗಣ್ಯ ವ್ಯಕ್ತಿಗಳು, ಬಿಜೆಪಿ ಕಾರ್ಯಕರ್ತರು ಹೀಗೆ ಹಲವಾರು ವ್ಯಕ್ತಿಗಳು ಈ ಪ್ರತಿಭಟನೆಯಲ್ಲಿ ಸಹಭಾಗಿಯಾಗಿದ್ದರು. ಚಿಕ್ಕೋಡಿಯ ಯಶವಂತ ಚಿತ್ರಮಂದಿರದ ಹತ್ತಿರದಿಂದ ಪ್ರತಿಭಟನೆ ಮೆರವಣಿಗೆ ಶುರು ಮಾಡಿ ಪ್ರಮುಖ ಬೀದಿಯಿಂದ ಅಂಕಲಿ ಸರ್ಕಲ್ಗೆ ಹೋಗಿ ಅಲ್ಲಿಂದ ಬಸವೇಶ್ವರ ಸರ್ಕಲ್ನಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಸರ್ಕಲ್ನಲ್ಲಿ ಘೋಷಣೆ ಮಾಡುತ್ತಾ ಕೈಯಲ್ಲಿ ಕೇಸರಿ ಧ್ವಜವನ್ನು ಹಿಡಿದು ಮೆರವಣಿಗೆ ತೆಗೆದರು. ಆ ವೇಳೆಗೆ ಶಾಸಕರಾದ ದುರ್ಯೋಧನ ಐಹೊಳೆ, ಸೌ ಶಶಿಕಲಾ ಜೊಲ್ಲೆ, ಅಭ್ಯರ್ಥಿ ಅಣ್ಣಾಸಾಹೇಬ್ ಜೊಲ್ಲೆ ಮತ್ತು ಎಬಿವಿಪಿ ಸಂಘಟನೆಯ ಅಧ್ಯಕ್ಷರಾದ ಗಣ್ಯ ವ್ಯಕ್ತಿಗಳು ಸಹ ನೇಹಾ ಹತ್ಯೆಯ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಆಮೇಲೆ ಬಸವೇಶ್ವರ ಸರ್ಕಲ್ನಲ್ಲಿ ಪ್ರತಿಭಟನೆ ಮುಕ್ತಾಯಗೊಳಿಸಿದರು. ಈ ವೇಳೆಗೆ ಬಹುಸಂಖ್ಯೆಯಲ್ಲಿ ಸಾವಿರಾರು ಜನರು ಉಪಸ್ಥಿತರಿದ್ದರು. ಶಿವಾ ನ್ಯೂಸ್ ಸಲುವಾಗಿ ಶಿವಾನಂದ್ ವಶೀದಾರ್. ಚಾನೆಲ್ ಅನ್ನು ಲೈಕ್ ಮಾಡಿರಿ ಮತ್ತು ಬೆಲ್ ಐಕಾನ್. ಚಿಕ್ಕೋಡಿ ನಗರದಲ್ಲಿ ಎಲ್ಲ ವಿಚಾರ ಪರಿವಾರದ ಸದಸ್ಯರು, ಕಾರ್ಯಕರ್ತರು, ವಿದ್ಯಾರ್ಥಿಗಳು ಸೇರಿ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಿದ್ದೀವಿ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆ ಮಾಡಲಿಕ್ಕೆ ಕಾರಣ ಏನಂತಂದ್ರೆ, ಹುಬ್ಬಳ್ಳಿಯ ಬಿವಿಬಿ ಕಾಲೇಜ್ ಕ್ಯಾಂಪಸ್ನಲ್ಲಿ ನೇಹಾ ಹಿರೇಮಠ್ ಅಂತಕ್ಕಂಥ ವಿದ್ಯಾರ್ಥಿನಿಯ ಹತ್ಯೆ ಆಗಿದೆ. ಕಾಲೇಜ್ ಕ್ಯಾಂಪಸ್ನಲ್ಲಿ ಶಾಲಾ ಕಾಲೇಜುಗಳು ಜ್ಞಾನ ದೇಗುಲಗಳು ಅಂತ ನಮ್ಮ ಭಾರತೀಯ ಶಿಕ್ಷಣ ವ್ಯವಸ್ಥೆ ಎಷ್ಟು ಸುವ್ಯವಸ್ಥಿತವಾಗಿದೆ ಅಂತಂದ್ರೆ, ಒಬ್ಬ ಶಿಕ್ಷಕರು ಪಾಠ ಮಾಡುವಾಗ ಒಂದು ಶಿಕ್ಷಣ ಮಂತ್ರಿಗೆ ಒಳಗಡೆ ಬರಕ್ಕೆ ಕಾಲೇಜ್ ಕ್ಯಾಂಪಸ್ ಒಳಗಡೆ ಬರ್ತಕ್ಕಂಥ ಅವಕಾಶ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಈ ಹಿಂದೆ ಇದೇ ರೀತಿಯ ಘಟನೆ ನಡೆದಿದೆ. ಒಬ್ಬ ಶಿಕ್ಷಕರ ಪಾಠ ಮಾಡುವಾಗ ಶಿಕ್ಷಣ ಮಂತ್ರಿಗಳ ಒಳಗಡೆ ಬರುವಾಗ ಶಿಕ್ಷಕರು ಹೊರಗಡೆ ಕಳಿಸಿರ್ತಕ್ಕಂಥ ಉದಾಹರಣೆ ಇದೆ. ಅಷ್ಟು ವ್ಯವಸ್ಥಿತವಾಗಿ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆ ಇರಬೇಕಾದ್ರೆ ಒಂದು ಕಾಲೇಜ್ ಕ್ಯಾಂಪಸ್ನಲ್ಲಿ ಅಕ್ರಮವಾಗಿ ಪ್ರವೇಶಿಸಿ ಫಯಾಜ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಬಹಳ ದುಃಖ ಅನ್ನಿಸ್ತದೆ. ಕರ್ನಾಟಕದ ಜನತೆಯ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂತಪ್ಪ ಅನ್ನುವಂಥ ಒಂದು ಕಾಳಜಿ ಮಾಡುವಂಥ ಪರಿಸ್ಥಿತಿ ಇದೆ. ಆದರೂ ಕೂಡ ಒಬ್ಬ ಕಾಂಗ್ರೆಸ್ನ ಕಾರ್ಪೊರೇಟರ್ ಆದಂಥ ಹಿರೇಮಠ ಅವರ ಮಗಳಿಗೆ ಈ ಕೃತ್ಯ ಆಗುತ್ತೆ ಅಂತಂದ್ರೆ ಬೇರೆ ಹೆಣ್ಣು ಮಕ್ಕಳಿಗೆ ಏನು ರಕ್ಷಣೆ ಸಿಗ್ತದೆ ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ನೇಹಾನ ತಂದೆ ಹೇಳ್ತಾರೆ, ಇದು ಏನಾದರೂ ಸರ್ಕಾರ ತನಿಖೆ ಮಾಡದೇ ಇದ್ರೆ, ಆ ಫಯಾಜ್ಗೆ ಶಿಕ್ಷೆ ಕೊಡದೇ ಇದ್ರೆ, ಬೇಲಾಗಿ ನನ್ನ ಮಗಳಿಗೆ ಏನಾದರೂ ಅಪವಾದ ಹಾಕಿ ಅದರಿಂದ ಈ ಕೃತ್ಯ ಆಯಿತು ಅನ್ನುವಂಥ ಉತ್ತರ ಸರ್ಕಾರದಿಂದ ಬಂದರೆ ಅಲ್ಲಿ ನಾನು ಸೂಸೈಡ್ ಮಾಡ್ಕೊತೀನಿ ಅಂತಕ್ಕಂಥ ಮಾತನ್ನ ನೇಹಾನ ತಂದೆಯವರು ಹೇಳ್ತಾರೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಬಂದು 10 ತಿಂಗಳಾಯಿತು. 10 ತಿಂಗಳಲ್ಲಿ ತಿಂಗಳಿಗೆ 2-3 ರೀತಿಯಲ್ಲಿ ಇಂಥ ಘಟನೆಗಳು ಆಗ್ತಾ ಇದ್ದಾವೆ. ಮೋದಿಯವರ ಹಾಡು ಹಾಕಿದ್ರೆ ಆ ವಿದ್ಯಾರ್ಥಿಗಳ ಮೇಲೆ ಅವ್ರ ಮೇಲೆ ದಬ್ಬಾಳಿಕೆ ಆಗ್ತದೆ. ಜೈ ಶ್ರೀರಾಮ್ ಅಂದ್ರೆ ಅಂಥ ವಿದ್ಯಾರ್ಥಿಗಳ ಮೇಲೆ ದಬ್ಬಾಳಿಕೆ ಆಗ್ತದೆ. ಹಾಗಾಗಿ ಕರ್ನಾಟಕದ ಜನತೆ ಒಂದು ಥರ ಗಾಬರಿಯ ವಾತಾವರಣ ಆಗಿದೆ. ಈ ಒಂದು ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಕಾನೂನು ಸುವ್ಯವಸ್ಥೆ ವಿಫಲವಾಗಿದೆ. ಹಾಗಾಗಿ ಇವತ್ತು ಎಲ್ಲ ತಾಯಂದರು, ಎಲ್ಲ ಮುಖಂಡರು, ಎಲ್ಲ ವಿದ್ಯಾರ್ಥಿ ಪರಿಷತ್ನ ವಿದ್ಯಾರ್ಥಿಗಳು ಕರ್ನಾಟಕದಾದ್ಯಂತ ಇದು ಬರೀ ಟ್ರೇಲರ್ ಅನ್ನ ತೋರಿಸಿದ್ದಾರೆ. ಈಗ ಫಯಾಜ್ಗೇನಾದರೂ ಶಿಕ್ಷೆ ಕೊಡಲಿಲ್ಲ ಅಂತಂದರೆ ಅದು ಉಗ್ರವಾದ ರೂಪದಲ್ಲಿ ನಾವು ಯಾವ ರೀತಿ ಖಂಡನೆಯನ್ನು ಮಾಡಿ ಪ್ರತಿಭಟನೆ ಆಗ್ತದೆ ಅನ್ನೋದಕ್ಕೆ ಇದು ಬರೀ ಟ್ರೇಲರ್ ಅಷ್ಟೇ. ಹಾಗಾಗಿ ಫಯಾಜ್ಗೆ ಗಲ್ಲು ಶಿಕ್ಷೆ ಆಗಬೇಕು, ಅವನಿಗೆ ಯಾವುದೇ ರೀತಿಯ ಬಚಾವ್ ಆಗಬಾರ್ದು. ಮತ್ತು ಅದು ಮಾಡಲಿಲ್ಲ ಅಂತಂದರೆ ಸರ್ಕಾರದ ವೈಫಲ್ಯ ಮತ್ತು ಸರ್ಕಾರದ ತಾರತಮ್ಯ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಮೇಡಮ್, ನೇಹಾರ ತಂದೆ ನಮಗೆ ಪೊಲೀಸರ ಮೇಲೆ ಅಂದ್ರೆ ನಂಬಿಕೆ ಇಲ್ಲ, ಇದನ್ನ ಕೇಸನ್ನ ಸಿಬಿಐ ಒಪ್ಪಿಸಿ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ನಾನು ಅದೇ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ನ ಒಬ್ಬ ಮುಖಂಡ, ನೇಹಾನ ತಂದೆ ಕಾಂಗ್ರೆಸ್ನ ಕಾರ್ಪೊರೇಟರ್, ಇಷ್ಟಿದ್ದಾಗಲೂ ಕೂಡ ಅವನ ಮಗಳ ತಾಯಿ, ಅವನ ಮಗಳ ಒಂದು ಕೊಲೆ ಆಗ್ತದೆ. ಹಾಗಾಗಿ ಅವ್ರ ತಂದೆಯವ್ರು ಹೇಳ್ತಾರೆ, ನನಗೆ ವಿಶ್ವಾಸ ಇಲ್ಲ, ನನ್ನ ಮಗಳ ಮೇಲೇ ಅಪವಾದ ಹೊರಿಸುವಂಥ ಕಾರ್ಯ ನಡೀತಾ ಇದೆ, ಹಾಗಾಗಿ ನಾನು ಸೂಸೈಡ್ ಮಾಡ್ಕೋತೀನಿ ಅಂತ ಆ ತಂದೆ ನೊಂದು ಹೇಳ್ತಾರೆ. ಹಾಗಾಗಿ ನಮ್ಮೆಲ್ಲರ ಅವ್ರ ತಂದೆಯವರಿಗೆ ಬೆಂಬಲವಾಗಿ ಇದನ್ನು ನಿಜವಾಗ್ಲೂ ಕೂಡ ಅವ್ರು ಹೇಳಿದಂತೆ CBIಗೆ ಕೊಟ್ಟರೆ ಒಂದು ತನಿಖೆ ವ್ಯವಸ್ಥಿತವಾಗಿ ಆಗ್ತದೆ, ಫಯಾಜ್ಗೆ ಶಿಕ್ಷೆ ಆಗ್ತದೆ.